ಫೋನಲ್ಲೇ ಬೈದ್ಬಿಟ್ಟು ಗೌರಿ ಮೇಲಿರೋ ಕೋಪ ಎಲ್ಲ ತೀರಿಸ್ಕೊಂಡಂತ ವಿವೇಕ್. ಇದೇನಪ್ಪ ಇತ್ತು ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಏನಪ್ಪಾ ಅಂತಂದ್ರೆ ಗೌರಿ ಡಿಸೈನ್ ಮಾಡ್ಕೊಡ್ತಿರೋದು ಪಿಂಕಿ ಆಲ್ರೆಡಿ ವಿವೇಕ್ಗೆ ಇನ್ಫಾರ್ಮ್ ಮಾಡಿರ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಇದ್ಬಿಟ್ಟು ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಡಿಸೈನ್ ಮಾಡ್ತಿರೋದು, ನಾನು ಅವ್ರ ಜೊತೆ ಮಾತಾಡ್ಬೇಕು, ದಯವಿಟ್ಟು ಅವ್ರಿಗೊಂದ್ಸಲ ಫೋನ್ ಮಾಡ್ಕೊಡಿ, ಆಫೀಸಿಗೆ ಕರ್ಸಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವ್ರ ಹಸ್ಬೆಂಡ್ ಅದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ, ಅವರು ಆಫೀಸಿಗೆ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಪಿಂಕಿ ಕಾಲ್ ಮಾಡ್ತಾಳೆ. ಸೊ ಅದಕ್ಕೆ ಕಾಲ್ ಮಾಡಿದಾಗ ವಿವೇಕ್ ಇದ್ಬಿಟ್ಟು ತುಂಬಾ ಫೋರ್ಸ್ ಮಾಡಿ ಪಿಂಕಿ ಹತ್ರ ಕಾಲ್ ಮಾಡಿಸ್ತಾರೆ. ನಾನು ಅವ್ರ ಹತ್ರ ಮಾತಾಡ್ಲೇಬೇಕು, ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ವಿವೇಕ್ ನಂಬರ್ ಇಂದ ಅವಳು ಕಾಲ್ ಮಾಡ್ತಾಳೆ. ಸೊ ಅದಾದ್ಮೇಲೆ ಆಗ ಗೌರಿಗೆ ಗಾಬರಿ ಆಗ್ಬಿಟ್ಟು ಕಾಲ್ ರಿಸೀವ್ ಮಾಡಲ್ಲ. ಅದಾದ್ಮೇಲೆ ಪಿಂಕಿ ಅವಳ ನಂಬರ್ ಇಂದಾನೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ್ಮೇಲೆ ಹೇಳ್ತಾಳೆ, ಯಾಕೆ ಪಿಂಕಿ ಫೋನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಬಾಸ್ ನಿಮ್ ಜೊತೆ ಮಾತಾಡ್ಬೇಕಂತ, ನಿಮ್ಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದಾರೆ, ನಿಮ್ ಡಿಸೈನ್ಗೆ ತುಂಬಾ ಫ್ಯಾನ್ ಆಗಿದ್ದಾರೆ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಸರಿ ಆಯ್ತು ಅಂತ ಹೇಳಿ ಬೇಡ ಅಂತ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ. ಬಟ್ ಆ ಕಡೆಯಿಂದ ವಿವೇಕು ತುಂಬಾ ಎಕ್ಸೈಟ್ ಆಗಿರ್ತಾನೆ, ಅವ್ರ ಹತ್ರ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ವಿವೇಕು ಫೋನ್ ಪಿಂಕಿ ಹತ್ರದಿಂದ ಫೋನ್ ಇಸ್ಕೊಂಡ್ಬಿಟ್ಟು ಗೌರಿ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಮ್ಮ ಹೆಸರೇನು ಎಲ್ಲ ಕೇಳ್ತಾನೆ. ಸೊ ನಿಮ್ ಎಷ್ಟು ಅದ್ಭುತವಾಗಿ ಡಿಸೈನ್ ಮಾಡ್ತೀರಾ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಬಿಟ್ಟು ವಿವೇಕು ಗೌರಿಗೆ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕೆ ಅವಳು ಗೌರಿ ಇದ್ಬಿಟ್ಟು ಒಳಗಡೆನೆ ಖುಷಿ ಪಡ್ತಾ ಇರ್ತಾಳೆ, ನನ್ ಗಂಡನೇ ನನ್ನನ್ನ ಹೊಗಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ವಿವೇಕ್ ಈ ಕಡೆಯಿಂದ ಮಾತಾಡ್ತಿರೋದನ್ನ ಕೇಳಿಸ್ಕೊತಾಳೆ. ಸೊ ಆ ಕಡೆಯಿಂದಾನು ರಿಪ್ಲೈ ಮಾಡ್ಬೇಕಾದ್ರೆ ಫೋನ್ಗೆ ಬಟ್ಟೆ ಸುತ್ಕೊಂಡು ಗೌರಿ ವಾಯ್ಸ್ ಗೊತ್ತಾಗದೆ ಇರೋ ತರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದ್ಮೇಲೆ ವಿವೇಕ್, ನೀವು ತುಂಬಾ ಅದ್ಭುತವಾಗಿ ಡಿಸೈನ್ ಮಾಡ್ತೀರಾ, ನಿಮ್ಮಂತ ಡಿಸೈನರ್ನೇ ನಾವು ಹುಡುಕ್ತಾ ಇದ್ವಿ. ಸೊ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತೀರಾ, ನಿಮ್ಗೆ ಸಪೋರ್ಟ್ ಮಾಡದೇ ಇರೋಂತ ಗಂಡ ಸಿಕ್ಬಿಟ್ಟಿದ್ದಾನೆ, ಏನ್ ಮಾಡಕ್ಕಾಗುತ್ತೆ, ನಾನು ನಿಮ್ಮನ್ನೊಂದ್ಸಲ ಡೈರೆಕ್ಟ್ ಆಗಿ ಮೀಟ್ ಮಾಡ್ಲೇಬೇಕು, ದಯವಿಟ್ಟು ಒಂದ್ಸಲ ನಾನು ನಮ್ಮ ಆಫೀಸಿಗೆ ಬನ್ನಿ, ಸಾಧ್ಯವಾದ್ರೆ ಇವತ್ತೇ ಬನ್ನಿ ಅಂತ ಎಲ್ಲ ಹೇಳಿ ವಿವೇಕ್ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಆದ್ರೆ ಗೌರಿ ಇದ್ಬಿಟ್ಟು ಇಲ್ಲ, ನಂಗೆ ಬರಕ್ ಆಗೋದಿಲ್ಲ, ನನ್ನ ಹಸ್ಬೆಂಡ್ ತುಂಬಾ ರೆಸ್ಟ್ರಿಕ್ಷನ್, ನನ್ನ ಮನೆಯಿಂದ ಆಚೆ ಬರಕ್ ಆಗಲ್ಲ ಅಂತ ಎಲ್ಲ ಹೇಳ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಇದ್ಬಿಟ್ಟು ನನ್ಗೊಬ್ಳು ಹೇಳ್ತಿದ್ದಾಳೆ, ತುಂಬಾ ಪೆದ್ದಿ, ಅವಳಿಗೆ ಈ ತರ ಟ್ಯಾಲೆಂಟೇ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಅವಳಿಗೆ ಒಂದು ರಂಗೋಲಿನೂ ಕೂಡ ಹಾಕಕ್ ಬರೋದಿಲ್ಲ. ಸೊ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ, ಅವಳಿಗೆ ನಾನು ಎಷ್ಟು ಫ್ರೀಡಮ್ ಕೊಟ್ಟಿದ್ದೀನಿ, ಆದ್ರೂ ಅವಳು ಏನೂ ಮಾಡೋಕ್ಕಾಗೋದಿಲ್ಲ, ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ ನೋಡಿ, ನಿಮ್ಮ ಹಸ್ಬೆಂಡು ನಿಮ್ಮನ್ನ ಎಷ್ಟು ರಿಸ್ಟ್ರಿಕ್ಷನ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವಿವೇಕು ಗೌರಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂತಿರುವಂತಹ ಗೌರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಆಮೇಲೆ ಕೇಳಿಸ್ಕೊಳ್ಳೋವರೆಗೂ ಕೇಳಿಸ್ಕೊಂಡ್ಬಿಟ್ಟು ಆಮೇಲೆ ಹೇಳ್ತಾಳೆ, ಶಟಪ್, ನೀವೇನ್ ಮಾತಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಪರಿಜ್ಞಾನ ಇದೆಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ಬಿಡ್ತಾಳೆ. ಸೊ ಅದಕ್ಕೆ ವಿವೇಕ್ಗೆ ಡೌಟ್ ಬಂದ್ಬಿಡುತ್ತೆ, ಇದೇನೋ ಗೌರಿ ವಾಯ್ಸ್ ತರ ಇದೆಯಲ್ಲ ಅಂತ ಹೇಳ್ಬಿಟ್ಟು, ಗೌರಿ ರೇಗೋ ತರ ಇದೆಯಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಗೌರಿ ಇದ್ಬಿಟ್ಟು, ಅಯ್ಯೋ ನಾನೇ ಮಾತಾಡ್ತಿರೋದು ಅಂತ ಗೊತ್ತಾಯ್ತಾ ಏನೋ ಅಂತ ಹೇಳ್ಬಿಟ್ಟು ಅವಳಿಗೆ ಭಯ ಆಗ್ಬಿಟ್ಟು ಅದಾದ್ಮೇಲೆ ಮತ್ತೆ ಬಟ್ಟೆ ಹಾಕೊಂಡು ಮತ್ತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ, ಯಾರೇ ಆಗಿರ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಗೌರಿ ವಿವೇಕ್ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ವಿವೇಕ್ ಇದ್ಬಿಟ್ಟು ಆದ್ರೂ ಏನಂದ್ರು ನನ್ನ ಹೆಂಡತಿ ತುಂಬಾ ಪೆದ್ದಿ ಹಾಗೆ ಹೀಗೆ, ಅವಳಿಗೆ ಏನೋ ಕಾಮನ್ ಸೆನ್ಸ್ ಇಲ್ಲ, ಒಳ್ಳೆ ಹಳ್ಳಿ ಕುಗ್ಗು ತರ ಇರ್ತಾಳೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನಾದ್ರು ಗೌರಿಗೆ ಬೈತಾನೆ ಇರ್ತಾನೆ. ಬಟ್ ಗೌರಿಗೆ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಕೋಪ ಬರುತ್ತೆ, ಆದ್ರೆ ಏನನ್ನ ಎಕ್ಸ್ಪ್ರೆಸ್ ಮಾಡೋ ತರ ಇರೋದಿಲ್ಲ. ಸೊ ಅದಕ್ಕೆ ವಿವೇಕ್ ಜೊತೆ ಮಾತಾಡೋಕ್ ಕೂಡ ಅವಳಿಗೆ ಇಷ್ಟ ಆಗ್ತಾ ಇರಲ್ಲ. ಸೊ ಫೋನ್ ಡಿಸ್ಕನೆಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾಳೆ. ಬಟ್ ವಿವೇಕ್ ಇನ್ನೂ ಅವಳ ಜೊತೆ ಮಾತಾಡ್ಬೇಕು ಅನ್ನೋಂತ ಆಸೆ ಇರುತ್ತೆ. ಸೊ ಏನೇನೋ ಮಾತಾಡ್ತಾ ಇರ್ತಾನೆ. ಸೊ ಅದಾದ್ಮೇಲೆ ಈ ಕಡೆಯಿಂದ ಗೌರಿ ಇದ್ಬಿಟ್ಟು ಇಲ್ಲ, ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯ್ತು, ನಾನು ಫೋನ್ ಡಿಸ್ಕನೆಕ್ಟ್ ಮಾಡ್ತೀನಿ ಅಂತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು, ಮೇಡಮ್ ನಾನು ಇನ್ನೂ ನಿಮ್ ಜೊತೆ ಮಾತಾಡ್ಬೇಕು, ಆಲ್ರೆಡಿ ನೀವು ಡಿಸ್ಕನೆಕ್ಟ್ ಮಾಡ್ತಾ ಇದ್ರಲ್ಲ, ನಾನು ನಿಮ್ಮನ್ನ ಡೈರೆಕ್ಟ್ ಒಂದ್ಸಲ ಮೀಟ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಗೌರಿ ಅವಳಿಗೆ ಬೈದಿದ್ದನ್ನ ಸಹಿಸ್ಕೊಳಕ್ ಆಗ್ತಾ ಇರಲ್ಲ. ಸೊ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರೋಂತಹ ರೀಸನ್ಗೆ, ಸೊ ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯ್ತು, ನಾನು ಈ ತರ ಮಾತಾಡ್ತಾ ಇರೋದು ಗೊತ್ತಾದ್ರೆ ಅವ್ರು ನನಗೆ ಬೈತಾರೆ ಅಂತ ಹೇಳ್ಬಿಟ್ಟು ಫೋನ್ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಹೋಗ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಇದ್ಬಿಟ್ಟು, ಈಗ ಇವರು ಫೋನಲ್ಲೂ ಮಾತಾಡೋಕ್ಕೂ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾನೆ. ಸೊ
ಡಿಸೈನ್ ಮಾಡ್ಕೊಟ್ಟಿರೋದು ಗೌರಿ ಅಂತ ವಿವೇಕಿಗೆ ಗೊತ್ತಿದೆ ನಾಟಕ ಆಡ್ತಾ ಇದ್ದಾನೋ, ಬೇಕು ಬೇಕು ಅಂತಾನೆ ನಾಟಕ ಮಾಡ್ತಾ ಇದ್ದಾನೋ, ಅಥವಾ ಗೊತ್ತಿಲ್ದೇನೆ ಈ ತರ ಮಾಡ್ತಾ ಇದ್ದಾನೋ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೆಯ್ಟ್ ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು ಆಲ್. ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.